ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ. ಗೈಸ್ ತುಂಬ ಜನದ ಏನು ಸಮಸ್ಯೆ ಇತ್ತಂದರೆ ನಿಮ್ಮದು ಪೊಲೀಸ್ ಅರ್ಜಿ ಸಲ್ಲಿಸಬೇಕಾದ್ರೆ ಈ ರೀತಿ ಒಂದು ಸಮಸ್ಯೆ ನೋಡೋಕ್ಕೆ ಸಿಗ್ತದೆ. ಓಕೆ, ಏನು ಸಿಗ್ತದೆ ಅಂತಂದರೆ ಓಪ್ಸ್ ಸಮಥಿಂಗ್ ವೆಂಟ್ ರಾಂಗ್ ಅಂತೇಳಿ ನಿಮಗೆ ಎಲ್ಲ ಅಪ್ಲಿಕೇಶನ್ ಹಾಕಿರ್ತೀರ. ಸೊ ಹಾಕಿದಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತದೆ. ಓಕೆ, ಮತ್ತು ನಿಮ್ಮದು ಯಾಕೆ ಈ ರೀತಿ ತೋರಿಸ್ತದೆ ಅಂತೇಳಿ ವಿಡಿಯೋ ಕೊನೆಯಲ್ಲಿ ಮಾತಾಡ್ತಾ ಹೋಗೋಣ. ನೋಡ್ಕೋಬೋದು ಏನೇನು ಸಮಸ್ಯೆ ಇದೆ ಅಂತೇಳಿ. ಎಸ್ ಗೈಸ್, ಕಾಣ್ತಿದೆಯಲ್ಲ ನಿಮಗೆ ಆರ್ ಡಿ ನಂಬರ್ ಎರರ್ ಆಗಿದೆ. ಓಕೆ, ಈ ಆರ್ ಡಿ ನಂಬರ್ ನಿಮ್ಮದು ಎರರ್ ಅಂತ ತೋರಿಸಿದ್ರೆ ಡೋಂಟ್ ವರಿ, ಇದೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ತದೆ. ಮತ್ತು ಅಪ್ಲಿಕೇಶನ್ ಎಡಿಟ್ ಮಾಡೋಕ್ಕೆ ಬರ್ತದೆ ಅಂತಂದ್ರೆ ಇಲ್ಲ. ಒಂದು ಸತಿ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದರೆ ಮುಗೀತು, ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಇನ್ನು ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಅಂತ ಹೇಳ್ತಿದೆ. ಓಕೆ, ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಅಂತ ಹೇಳ್ತಿದೆ ಅಂತಂದರೆ ಡೋಂಟ್ ವರಿ, ಇದೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ತದೆ. ರಾತ್ರಿ 12 ಗಂಟೆಯಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಆಗುತ್ತೆ. ಇನ್ನು ಫಸ್ಟ್ ಟೈಮ್ ಪಿ ಸಿ ಅರ್ಜಿ ಸಲ್ಲಿಸೋರು ತಪ್ಪದೆ ನೋಡಲೇಬೇಕಿದು. ಯಾಕಂತಂದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಒಂದೇ ಅಂತಂದರೆ ಅದು ನೀವು ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದರೆ ಏನು ಸಮಸ್ಯೆ ಇಲ್ಲ, ಇದನ್ನು ಟೆಕ್ನಿಕಲ್ ಎರರ್ ಆಗಿರ್ತದೆ. ಟೆಕ್ನಿಕಲ್ ಎರರ್, ಇದು ಸಮಥಿಂಗ್ ವೆಂಟ್ ರಾಂಗ್ ಅಂತ ತೋರಿಸಿದೆ ಕೊನೆಯಲ್ಲಿ. ಇದು ಕೂಡ ಟೆಕ್ನಿಕಲ್ ಎರರ್ ಪ್ಲಸ್ ತುಂಬ ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋದ್ರಿಂದ ಇದು ಸರ್ವರ್ ಬ್ಯುಸಿ ಅಂತ ತೋರಿಸ್ತಿದೆ. ಓಕೆ, ಸರ್ವರ್ ಬ್ಯುಸಿ ಅಂತ ತೋರಿಸ್ತಿದೆ. ಹಾಗಾಗಿ ಯಾರು ಕೂಡ ಗಾಬರಿ ಆಗಬೇಡಿ, ಯಾರು ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಯಾವಾಗ ಸರಿ ಹೋಗ್ತದೆ ಅಂತಂದರೆ ಇನ್ನೊಂದು 2 ರಿಂದ 3 ದಿನಗಳ ಒಳಗಾಗಿ ಸರಿ ಹೋಗ್ತದೆ. ತುಂಬ ಜನ ಅಪ್ಲಿಕೇಶನ್ ಹಾಕ್ತಿದಾರಲ್ಲ, ಹಾಗಾಗಿ ಈ ಸಮಸ್ಯೆಗಳು ನಿಮಗೆ ಬರ್ತಾ ಹೋಗ್ತವೆ. ಬಟ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ ಮೇಲೆ ಯಾವುದೇ ರೀತಿ ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಡೋದಿಲ್ಲ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಫಸ್ಟು ಒಂದು ಸತಿ ಸಬ್ಮಿಟ್ ಮಾಡುವಾಗ ಕೊನೆಯಲ್ಲಿ ಕೇಳ್ತದೆ ನಿಮಗೆ ಏನಂತಂದರೆ ಅಪ್ಲಿಕೇಶನ್ ಎಡಿಟ್ ಮಾಡಬೇಕಾ ಬೇಡವಾ ಅಂತೇಳಿ. ಎಡಿಟ್ ಎತ್ತಿದರೆ ಸಿಂಪ್ಲಿ ಎಡಿಟ್ ಮಾಡಿಕೊಂಡು ನಿಮ್ಮದು ಅಲ್ಲಿ ಒಂದು ಸತಿ ಪ್ರಿವ್ಯೂ ತೋರಿಸ್ತದೆ. ಆ ಪ್ರಿವ್ಯೂವಲ್ಲಿ ನಿಮ್ಮದು ಕರೆಕ್ಟ್ ಆಗಿತ್ತಪ್ಪ ಅಂದರೆ ಮಾತ್ರ ನೀವು ಮುಂದೆ ಅವಕಾಶ ಕೊಡಬೇಕು ಸಬ್ಮಿಟ್ ಮಾಡೋಕ್ಕೆ. ಇಲ್ಲಾಂದರೆ ಮತ್ತೆ ರೀ ಅಪ್ಲಿಕೇಶನ್ನ ಹಾಕಿ. ಓಕೆ, ಮತ್ತು ಸದ್ಯಕ್ಕೆ ಯು ಪಿ ಐ ಪೇಮೆಂಟ್ನೂ ಆಗ್ತಿಲ್ಲ. ಅದನ್ನ ನೀವು ಡೆಬಿಟ್ ಕಾರ್ಡಿಂದ ನೀವು ಟ್ರೈ ಮಾಡ್ಬೋದು. ಆ ಡೆಬಿಟ್ ಕಾರ್ಡಿಂದ ನಿಮಗೆ ವರ್ಕ್ ಆಗ್ತದೆ. ಓಕೆ, ಇಲ್ಲಿ ನಾನು ನಿಮಗೆ ಹೇಳಿದ್ನಿ ಏನೇನು ಸಮಸ್ಯೆ ಆಗಿದೆ ನಿಮ್ಮದು ಲಿಟಲ್ ಸಮಸ್ಯೆಗಳು. ಇದರಿಂದ ನೀವು ಇಷ್ಟು ಸ್ವಲ್ಪ ಸಮಸ್ಯೆ ಆಗಿದ್ರು ನಿಮಗೆ ಅದು ಓದೋಕ್ಕೆ ಸಮಸ್ಯೆ ಆಗ್ತದೆ. ಇದೆಲ್ಲ ಹಿಂಗೆ ಸಮಸ್ಯೆ ಬರ್ತಿದೆ, ಅಪ್ಲಿಕೇಶನ್ ತೋತಿಲ್ಲ, ಅದು ಮಾಡ್ತಿಲ್ಲ, ಇದು ನಿಮ್ಮ ಪಾಡೆ ನೀವು ಓದ್ತಾ ಹೋಗ್ರಿ. ಅದು ಅಪ್ಲಿಕೇಶನ್ ಅಕಸ್ಮಾತ್ ಎರರ್ ಬರ್ತಂದರೆ ಸರ್ವರ್ಸ್ ಬ್ಯುಸಿ ಇತ್ತಪ್ಪ ಅಂತಂದರೆ ಏನೂ ಆಗೋಲ್ಲ, ಅವರು ಡೇಟ್ ಎಕ್ಸ್ಟೆಂಡ್ ಮಾಡಲೇಬೇಕಾಗ್ತದೆ ಅಪ್ಲಿಕೇಶನ್ ಹಾಕೋಕ್ಕೆ. ಹಾಗಾಗಿ ಯಾರು ಕೂಡ ಗಾಬರಿ ಪಟ್ಕೋಬಿಡ್ರಿ, ಆರಾಮಾಗಿ ಓದ್ತಾ ಹೋಗಿ. ಸೊ ಇದು ನಿಮಗೆ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ತಿಳಿಸಿದ್ದೀನಿ. ಮತ್ತೇನಾದ್ರು ನಿಮ್ಮ ಸಮಸ್ಯೆ ಇತ್ತಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇದ್ದೇ ಇದೆ, ಅದನ್ನ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು.